ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಫೋರೆಕ್ಸ್ ಗೋಲ್ಡ್ ರೀಡಿಂಗ್ ಬಗ್ಗೆ ಸ್ವಲ್ಪ ಇನ್ಸೈಟ್ಸ್ ಕೊಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ಚಾರ್ಟು, ಇದು ಡೈಲಿ ಚಾರ್ಟು. ಇಲ್ಲಿ ನೀವು ನೋಡ್ಬೋದು, ನಾನು ಕೆಲವು ಲೆವೆಲ್ಸ್ಗಳು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸಪೋರ್ಟು ಆಗಲಿ ರೆಸಿಸ್ಟೆನ್ಸ್ ಆಗಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಲಿ ಟ್ರೆಂಡ್ ಲೈನ್ಸ್ ಬಗ್ಗೆ ಆಗಲಿ ಇಲ್ಲ ಇನ್ ಡೀಟೇಲ್ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ಹೇಳಕ್ಕೆ ಹೊರಟಿರೋದು ಏನಂತಂದರೆ, ನೀವು ನೋಡ್ಬೋದು ಪಾಸ್ಟ್ ವಾರ್ ಸ್ಟಾರ್ಟ್ ಆದಾಗಿದೆ ಟ್ರಂಪು. ಯಾವತ್ತಿದು ಮಾರ್ಚಿಂದ ನೀವು ನೋಡ್ತಿದ್ರೆ ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಆಗ್ತಾನೇ ಇದೆ. ಹಿಂಗಾಗಿ ನೋಡಿ ಈ ಝೋನಲ್ಲೇ ಕನ್ಸಾಲಿಡೇಟ್ ಆಗ್ತಾ ಇದೆ, ಲೈಕ್ 4000 ಒಂದು ರೇಂಜಲ್ಲಿ. ಎಷ್ಟೊಂದು ಜನ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಈಗ ಮಾರ್ಕೆಟು ಇಲ್ಲಿಗೆ 3500 ಅಥವಾ 3600ಗೂ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಗೊತ್ತಿಲ್ಲ, ನೋಡಬೇಕು ಬರುತ್ತೋ ಇಲ್ವೋ ಅಂತ. ಹೀಗೆ ಒಬ್ಬೊಬ್ರದ್ದು ಒಂದೊಂಥರ ಪ್ರಿಡಿಕ್ಷನ್ಸ್ ಇದೆ, ಫೋರ್ಕಾಸ್ಟ್ ಮಾಡ್ತಾರೆ. ಏನೂ ಈಗ ಒಂದು ಮಳೆ ಬರಬಹುದು ಅಂತ ನಾವು ಹೇಳ್ಬೋದೇ ಹೊರತು ಅದು ಬರುತ್ತೋ ಇಲ್ವೋ ಅಂತ ಅದು ಬಂದ ಮೇಲೆ ಅದು ನಮ್ಗೆ ಗೊತ್ತಾಗೋದು. ಸೊ ಮಾರ್ಕೆಟು ಹಾಗೇ. ಸೊ ಟ್ರೇಡ್ ಅಕಾರ್ಡಿಂಗ್ ಟು ವಾಟ್ ಯು ಸಿ ಆನ್ ದ ಚಾರ್ಟ್ಸ್. ಸೊ ನನ್ನ ಅನಲೈಸಿಂಗ್ ಪ್ರಕಾರ ಇಲ್ಲಿ ನನಗನ್ಸಾಗ ಮಾರ್ಕೆಟು ಇದೇ ಝೋನಲ್ಲಿ ಕನ್ಸಾಲಿಡೇಟ್ ಆಗಿ ಲೈಕ್ ಒಂದು $100 or $200 ಡಿಫ್ರೆನ್ಸಲ್ಲಿ ಟ್ರೇಡ್ ಆಗಿ ವಾಪಸ್ಸು ಈಗ ಮೊನ್ನೆಲ್ಲ ನೀವು ನೋಡ್ಬೋದು ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಎಲ್ಲ ತುಂಬ ನಮಗೆ ಗೋಲ್ಡ್ಗೆ ಪಾಸಿಟಿವ್ ಆಗಿ ಬಂತು. ಯಾಕೆಂದರೆ ಲಾಸ್ಟ್ ಅಲ್ಲಿ ಫೀಫಾ ವರ್ಲ್ಡ್ ಕಪ್ ನಡೀತಿರೋದ್ರಿಂದ ಅಲ್ಲಿ ನಿಮಗೆ ಜಾಬ್ಸ್ ಎಲ್ಲ ತುಂಬ ಜಾಸ್ತಿ ಸಿಕ್ಕಿತ್ತು. ಸೊ ಈಗ ಜಾಬ್ಸ್ ಎಲ್ಲ ಕಮ್ಮಿ ಸಿಕ್ಕಿರೋದ್ರಿಂದ ನಮ್ಗೆ ಯಾವಾಗೂ ಗೋಲ್ಡ್ ಮೇಲೋಯ್ತು. ಅದಾದಮೇಲೆ ಮೊನ್ನೆ ಇದು ಬಂದಿದೆ, CPI ನ್ಯೂಸ್ ಕೂಡ ಗೋಲ್ಡ್ಗೆ ಸಪೋರ್ಟಿವ್ ಆಗೇ ಬಂತು. ಸೊ ಇದರಿಂದ ಗೋಲ್ಡು ಮೇಲೋಗ್ತಾ ಇದೆ. ಸೊ ಇನ್ಫ್ಲೇಷನು ಸ್ವಲ್ಪ ಡೌನ್ ಆಗಿದೆ. ಆದಮೇಲೆ ಈಗ ಈ ಮಂತ್ ಎಂಡಲ್ಲಿ ನಮಗೆ ಫೆಡ್ ರೇಟ್ಸ್ ಗೊತ್ತಾಗುತ್ತೆ. ಇನ್ ಕೇಸ್ ಫೆಡ್ ರೇಟ್ಸ್ ಏನಾದ್ರು ಕಟ್ ಮಾಡಿದ್ರೆ ಖಂಡಿತವಾಗೂ ಗೋಲ್ಡು ನಾವು ಅಪ್ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಅಷ್ಟೇ ನೀವು ನೋಡ್ಬೋದು, ಇವತ್ತು PPI ನ್ಯೂಸ್ ಇದ್ದಾರೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ. ನೀವೇ ನೋಡ್ಬೋದು, ಫೋರ್ಕ್ಯಾಸ್ಟ್ಗಿಂತ ಆ್ಯಕ್ಚುಲು ಕಮ್ಮಿ ಬಂದಿದೆ. ಫೋರ್ಕ್ಯಾಸ್ಟು ನೀವೇ ನೋಡ್ಬೋದು 0.3 ಇತ್ತು, ಇವಾಗ 0.2 ಬಂದಿದೆ. ಇದು 0.0 ಇತ್ತು, ಇದು -0.3 ಬಂದಿದೆ PPI ಅಲ್ವಾ. ಸೊ ಇದರಿಂದ ಇವತ್ತು ಅಷ್ಟೇ ಗೋಲ್ಡ್ಗೆ ಇದೊಂದು ಬುಲ್ಲಿಶ್ ಆಗಿ ಪುಷ್ ಕೊಡ್ತು. ಬಟ್ ನೀವು ನೋಡ್ಬೋದು ಇದೊಂದೇ ಕ್ಯಾಂಡಲ್ ಹೋಯಿತು ಮೇಲೆ, ಬಟ್ ವಾಪಸ್ಸು ಬರ್ತಿದೆ. ನೋಡಬೇಕು ಈ ಝೋನಲ್ಲಿ ಕನ್ಸಾಲಿಡೇಟ್ ಆಗಿ ಇದನ್ನು ಸಪೋರ್ಟ್ ತೊಗೊಂಡು ವಾಪಸ್ ಮೇಲೆ ಹೋಗುತ್ತಾ ಅಥವಾ ತಿರ್ಗಿ ಈ ಝೋನಿಗೆ ಬರುತ್ತಾ ಇದು ಅಂತ ನೋಡಬೇಕು. ಸೊ ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಿಕ್ಕಿದೆಲ್ಲ ಏನಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.